ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಸುಧಾಕರ್ಗೆ ಬಹಿರಂಗವಾಗಿ ಪ್ರಶ್ನೆ. ನಾನು ಪಕ್ಷದ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತ. ಪ್ರತಿ ದಿವಸ ಸ್ವಪಕ್ಷದ ವಿರುದ್ಧ ಮಾತಾಡೋಕ್ಕೂ ನನಗೂ ಮುಜರಾಗುತ್ತೆ. ನಾನು ಈಗ ಹೇಳಿದೆ ನಮ್ಮ ಕಾರ್ಯಕರ್ತರ ಮುಖಂಡರ ಸಭೆಯಲ್ಲಿ, ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧವಾಗಿರಬೇಕು, ನಮ್ಮ ಹೇಳಿಕೆಗಳು ಕಾಂಗ್ರೆಸ್ ವಿರುದ್ಧವಾಗಿರಬೇಕು. ದುರಂತ ಅಂದರೆ ಸ್ವಪಕ್ಷ ವಿರುದ್ಧ ಪ್ರತಿ ದಿವಸ ಮಾತಾಡಿದರೆ ನಮ್ಮ ಕಾರ್ಯಕರ್ತರು, ಮುಖಂಡರು, ಸಂಘಟನೆ ನೋವಾಗುತ್ತೆ. ಸನ್ಮಾನ್ಯ ಸುಧಾಕರ್ ಅನಿವಾರ್ಯವಾಗಿ ನಾನು ಬಹಿರಂಗವಾಗಿ ಪ್ರಶ್ನೆ ಕೇಳ್ತೀನಿ. ಸನ್ಮಾನ್ಯ ಸುಧಾಕರ್ ಅವರೇ, ಭಾರತೀಯ ಜನತಾ ಪಾರ್ಟಿಗೆ ಬರುವುದಕ್ಕಿಂತ ಮುಂಚೆ ನೀವು ಕಾಂಗ್ರೆಸ್ನಲ್ಲಿದ್ರಿ, ನೀವು ಸಚಿವ ಸ್ಥಾನಕ್ಕೆ ಕೊಳ್ಳಿಲ್ಲ. ನೀವು ಚೆನ್ನೈವರೆಗೆ ಹೋಗಿ ನಿಮ್ಮ ಡಿಮ್ಯಾಂಡ್ ಏನು, ಬೇಡಿಕೆ, ನಾನಿದ್ದೆ, ನಿಮ್ಮ ಬೇಡಿಕೆ ಏನು, ಪವರ್ ಮಿನಿಸ್ಟರ್ ಕೊಟ್ಟಬೇಕು, ಕೊಟ್ಟರೆ ಬರ್ತೀನಿ, ಇಲ್ಲ ಅಂದ್ರೆ ವಾಪಸ್ ಬರಲಿಲ್ವಾ? ನಾಚಿಕೆಗಳು ನಿಮಗೆ. ಮತ್ತೆ ಅಲ್ಲಿ ನಿಮ್ಮನ್ನು ಯಾರು ಒಳ್ಳೆ ಬೋರ್ಡ್ಗೂ ಮಾಡಲಿಲ್ಲ. ನೀವು ಆಪರೇಷನ್ ಕಮಲ ಅಲ್ಲ, ನಿಮಗೆಲ್ಲ ಅಪಮಾನ ಆಗಿತ್ತು, ಅವಮಾನ ಆಗಿತ್ತು, ಬಿಟ್ಟು ಬಂದ್ರಿ. ಇವ್ರು ಹೇಳ್ತಾರೆ ನಿಮ್ಮಪ್ಪನ ಮುಖ್ಯಮಂತ್ರಿ ಮಾಡಕ್ ಬಂದು ನಾವು. ಮಿಸ್ಟರ್ ಸುಧಾಕರ್, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಬಾಯಿ ಬಂದಂಗೆ ಯಡಿಯೂರಪ್ಪರ ಬಗ್ಗೆ, ವಿಜೇಂದ್ರ ಬಗ್ಗೆ ಮಾತ್ರ ಸಹಿಸಲು. ವಿಜೇಂದ್ರ ಒಬ್ಬ ವ್ಯಕ್ತಿ ಅಲ್ಲ, ರಾಜ್ಯದ ಅಧ್ಯಕ್ಷರು. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಇಲ್ಲಿ ಬಯಲ್ನಾಡಲ್ಲಿ ಒಂದು ಸೀಟ್ ಗೆಲ್ಲಿಸಿ ತಾಕತ್ತಿದ್ರೆ ಅಂತ ಸವಾಲು ಹಾಕಿರಿ. ಮಿಸ್ಟರ್ ಸುಧಾಕರ್, ಪ್ರದೀಪ್ ಈಶ್ವರ್ ರಾಜಕಾರಣದಲ್ಲಿ ಏನೂ ಇಲ್ಲ, ಅವ್ರ ವಿರುದ್ಧ ಯಾಕೆ ಅತಿ ಹೆಚ್ಚಿನ ಎಷ್ಟು 1000 ಕೋಟಿ ಖರ್ಚು ಮಾಡಿದ್ರು ಗೆಲ್ಲಕ್ಕಾಗ? ನಾವು ಸೋತಿದ್ದೀವಿ. ಆದರೆ ನಿಮ್ಮ ನಡವಳಿಕೆಗಳು, ಒಬ್ಬ ಪ್ರದೀಪ್ ಈಶ್ವರದ್ದು ಸೋತ್ರಲ್ಲ, ಹಂಗೆ ನೀವ್ಯಾಕೆ ಗೆಲ್ಲಿಸ್ಲಿಲ್ಲ? ನೀವೇ ಸ್ವತಃ ಆಯ್ಕೆ ಆಗಲಿಲ್ಲ. ಆ ಭಾಗದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರದಲ್ಲಿ ಎಷ್ಟು ಜನ ಶಾಸಕರನ್ನ, ನೀನು ದೊಡ್ಡ ಮನುಷ್ಯ, ಜಿಲ್ಲಾ ಮಂತ್ರಿ ಆಗಿದ್ದಾರಪ್ಪ, ಎಷ್ಟು ಜನ ಶಾಸಕರು ಗೆಲ್ಸಿದೆ? ಎಷ್ಟು ಜನ ಗೆಲ್ಸಿದಿ? ಆಚೆ ಆಗ್ಬೇಕ ನಿನಗೆ? ನೀನೊಬ್ಬ ಆರೋಗ್ಯ ಸಚಿವನಾಗಿದ್ದ ಮಿಸ್ಟರ್ ಸುಧಾಕರ್. ನಾನು ನಿನಗೆ ಬಹಿರಂಗ ಪ್ರಶ್ನೆ ಕೇಳ್ತೆ, ಅನಿವಾರ್ಯವಾಗಿ ಮಾತಾಡ್ತೀನಿ, ಮಾತಾಡಬಾರ್ದು. ಆರೋಗ್ಯ ಖಾತೆ ಬೇಕು, ಮೆಡಿಕಲ್ ವೈದ್ಯಕೀಯ ಶಿಕ್ಷಣ ಖಾತೆ ಬೇಕು. ಒಂದ್ಸಾರಿ ಖಾತೆಯನ್ನು ತೆಗೆದಾಗ ಮನೆಯಲ್ಲಿ ಒಂದ್ ರೀತಿ ಮುನಿಸ್ಕೊಂಡು ಸಣ್ಣ ಮಕ್ಕಳಂತೆ ಒಳಗೆ ಔದ್ಕೊಂಡಿದ್ದಲ್ಲ. ನಾನು 2 ಖಾತೆ ಬೇಡಿಕೆ ಬಂದು, ಬ್ಲಾಕ್ ಮೇಲ್ ರಾಜಕಾರಣಿ ನೀನು ಬ್ಲಾಕ್ ಮೇಲ್ ರಾಜಕಾರಣಿ. ಆರೋಗ್ಯ ಖಾತೆನೇ ಬೇಕು, ವೈದ್ಯಕೀಯ ಶಿಕ್ಷಣ ಖಾತೆ 2 ಬೇಕಂತೇಳಿ. ಅದು ಹೆಂಗೆ? ಇವರು ಸ್ವಾರ್ಥಕ್ಕೋಸ್ಕರ ಕಮರ್ಷಿಯಲ್ 2 ಖಾತೆ ಕೇಳಿದ್ರು. ಈ ರಾಜ್ಯದ ಆರೋಗ್ಯ ಸಚಿವರಾಗಿ ಎಷ್ಟು ಜಿಲ್ಲೆಗೆ ಪ್ರವಾಸ ಮಾಡಿ ರಿವ್ಯೂ ಮೀಟಿಂಗ್ ಮಾಡಿದಿರಿ? ಮೆಡಿಕಲ್ ಎಜುಕೇಶನ್ ಎಷ್ಟು ಜಿಲ್ಲೆ ಭೇಟಿ ಕೊಡಿದಿರಿ? ನೀನು ಬಂಡವಾಳ ಬಯಲು ಮಾಡ್ಬೇಕಾ? ನೀನು ಎಂಥ ಕಚಡ ರಾಜಕಾರಣಿ ಅಂತ ಜನಕ್ಕೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಯೋಗ್ಯತೆ ಪೂರ್ತಿ ಗೊತ್ತು. ರಾಜ್ಯದ ಅಧ್ಯಕ್ಷ ಫೋನ್ ಸ್ವೀಕಾರ ಮಾಡಿಲ್ಲ ಅಂತ ಹೇಳ್ತಿಲ್ಲ. ಭಾರತೀಯ ಜನತಾ ಪಾರ್ಟಿಯವರು 105 ಜನ ನಾವು ಗೆದ್ದಿದ್ವಿ. ಈ ರಾಜ್ಯದ ಕಾರ್ಯಕರ್ತರು, ಮುಖಂಡರು, ಮತದಾರರು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕಂತ ಗೆಲ್ಸಿದ್ರು. ಬೇರೆ ಬೇರೆ ತಪ್ಪುಗಳಿಂದ ಅವಕಾಶ ಸಿಗಲಿಲ್ಲ. ಕೆಲವು ರಾಜೀನಾಮೆ ಕೊಟ್ಟರು, ಬಂದ್ರು, ಬಿಜೆಪಿಗೆ ಬಂದ್ರು, ಗೌರವದವರೇ. ನಿನಗೆ 2 ಖಾತೆ ಬೇಕಂತ ಕೇಳಿದಲ್ಲಪ್ಪ. ನಿನ್ನ ಬಗ್ಗೆ ಶಾಸಕಾಂಗ ಸಭೆಯಲ್ಲಿ 16 ಬಾರಿ ನಾನು ಪ್ರಶ್ನೆ ಮಾಡಿದ್ದೀನಿ. ನಿನ್ನ ಬಗ್ಗೆ 16 ಬಾರಿ ಪ್ರಶ್ನೆ ಮಾಡಿದ್ದೀನಿ ನಾನು. ಶಾಸಕರಿಗೆ ಎಷ್ಟು ಸಮಯವನ್ನು ಕೊಟ್ಟಿದ್ದೆ ಹೇಳ್ಬೇಕಲ್ಲ. ನೀನು ಡೈರಿ ತೆಗಿಬೇಕು. ನಾನು ಪ್ರತಿ ದಿವಸ ಭಾರತೀಯ ಜನತಾ ಪಾರ್ಟಿಯ ಶಾಸಕರಿಗೆ ಇಷ್ಟು ಸಮಯವನ್ನು ಮೀಸಲಾಗಿಟ್ಟಿದ್ದೆ. ಅಥವಾ ಪ್ರತಿಪಕ್ಷದ ಸಹಕಾರ ಕೊಟ್ಟಿರಲಿಲ್ಲ. ನಿನ್ನ ವಿಲಾಸಿ ಜೀವನಕ್ಕೆ 2 ಖಾತೆ ಬಳಸ್ಕೊಂಡೆ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ನಿನಗೆ ಯಾವ ನೈತಿಕತೆ ರಾಜ್ಯದ ಅಧ್ಯಕ್ಷ ಬಗ್ಗೆ ಮಾತಾಡೋಕ್ಕೆ? ಇದಕ್ಕೆ ಬ್ಯಾಕಪ್ ನಿನ್ನ ಜೊತೆಗೆ ಯಾರು ಹಚ್ಕೊಡ್ತಾರೋ ನನಗೆ ಗೊತ್ತಿದೆ. ನಾನು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನವರು, ವಿಜೇಂದ್ರ ನನಗೆ ಮಾತಾಡಬಾರ್ದು ಸೂಚನೆ ಕೊಡ್ತಾರೆ. ಆದ್ರೆ ಅನಿವಾರ್ಯವಾಗಿ ನಾನು ಮಾತಾಡ್ತಾ ಇದ್ದೀನಿ. ಇದು ಸತ್ಯ. ಯಾವತ್ತು ಯಡಿಯೂರಪ್ಪನವರು, ವಿಜೇಂದ್ರ ಕೀಳ್ಮಟ್ಟ ರಾಜಕಾರಣ ಮಾಡಲ್ಲ. ನನಗೆ ಯಾವತ್ತೂ ಇಂಥ ಹೇಳಿಕೆ ಕೊಡಂತ ಹೇಳಲ್ಲ. ಅದರ ನೋವಾಗಿ ನಾನು ಶಾಸಕನಾಗಿದ್ದೀನಿ. ಈ ಮನುಷ್ಯನ ವ್ಯಕ್ತಿ ಜೊತೆಗೆ
ಯಾವುದೇ ಶಾಸಕರು ಫೋನ್ ಕರೆ ಸ್ವೀಕಾರ ಮಾಡ್ತಿರಲಿಲ್ಲ. ವೈದ್ಯರು ಬೇಕಾದ್ರೆ ವೈದ್ಯರು ಹಾಕೊಡ್ತಿರ್ಲಿಲ್ಲ, ಅಥವಾ ಸ್ಟಾಫ್ಗಳು ಬೇಕಾದ್ರೆ ಲೆಟರ್ ಕೊಟ್ರೆ ಆ ಲೆಟರ್ಗಳಿಗೆ ಕವಡೆ ಕಾಸಿನ ಕಿಮ್ಮತ್ತಿದ್ದಿಲ್ಲ. ನಾನು ಜಗಳ ಮಾಡಿ ಗಲಾಟೆ ಮಾಡಿ ಹೊನ್ನಾಳಿಗೆ 250 ಬೆಡ್ ಹಾಸ್ಪಿಟ್ಲು ಮಂಜೂರು ಮಾಡಿಸ್ಕೊಂಡೆ. ಇನ್ನೊಂದು ದಾವಣಗೆರೆಗೆ ಜಯದೇವ ಆಸ್ಪತ್ರೆ ಬ್ರಾಂಚ್ ಯಡಿಯೂರಪ್ಪನವರು ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಿ ಹಣವನ್ನು ಬಜೆಟ್ ಅಲ್ಲಿ ಹಣವನ್ನು ಮೀಸಲಾಗಿಟ್ಟಿದ್ದು. ಈ ಮನುಷ್ಯ ಸ್ವಾರ್ಥಕ್ಕೋಸ್ಕರ ಏನು ಜಯದೇವ ಹಾಸ್ಪಿಟಲ್ ಬ್ರಾಂಚ್ ಆಗಿತ್ತಲ್ಲ, ಹಾರ್ಟ್ ಇಲ್ಲಿ ಈ ಭಾಗದಲ್ಲ ಬಡವರಿಗೆ ಹೃದಯರು ಒಂದು ತಜ್ಞ ಆಸ್ಪತ್ರೆ ಬೇಕಂತ ಯಡಿಯೂರಪ್ಪನವ್ರು ಕೊಟ್ಟರೆ ಆಸ್ಪತ್ರೆ ನೀನು ಕ್ಯಾನ್ಸಲ್ ಮಾಡಿದಲ್ಲ. ನಿನಗೆ ರಾಜ್ಯದ ಜನರ ಬಗ್ಗೆ ಇಚ್ಛಾಶಕ್ತಿ ಇದೆಯಾ? ಯಾವುದೇ ಜಿಲ್ಲೆದೆ ನಿನಗೆ ಏನು ಬೇಕಾದ್ರೂ ಮಾಡ್ಕೊಂಡೆ ನಿನ್ನ ಕ್ಷೇತ್ರಕ್ಕೆ, ನಿನ್ನ ಜಿಲ್ಲೆಗೆ. ಆದರೆ ಜನ ನೀನು ಸೋಲ್ಸಿರಲ್ಲಪ್ಪ. ಯಾಕೆ ಸೋಲ್ಸಿದ್ರು? ವಿಜೇಂದ್ರ ಸವಾಲಕ್ಕೆ ಬಯಲುಸೀಮೆಗೆ ಬಂದು ಗೆಲ್ಸಿ ಅಂತ ನೀನೆಷ್ಟು ಜನ ಶಾಸಕರು ಗೆಲ್ಸಿದೆ? ಮಿಸ್ಟರ್ ಸುಧಾಕರ್, ನಿನ್ನ ಹಗರಣವನ್ನ ನೀನು ಮಾಡಬಾರದು ಮಾಡಿದೀಯ. ನಿನ್ನ ಬಂಡವಾಳವನ್ನ ಮಾಡಬಾರದು ಮಾಡಿ, ನಾನು ಈಗ ಹೇಳ್ತೀನಿ, ಮಾಡಬಾರದು ಮಾಡಿದಲ್ಲಪ್ಪ ಸುಧಾಕರ. ಮಿಸ್ಟರ್ ಸುಧಾಕರ, ನಿನ್ನ ಅವಾಂತರಗಳನ್ನ ನಾನು ಹೇಳ್ಬೇಕಾಗತ್ತೆ. ಇನ್ನೊಂದ್ಸರಿ ಯಡಿಯೂರಪ್ಪರ ವಿಜೇಂದ್ರ ಬಗ್ಗೆ ಟೀಕೆ ಮಾಡಿದ್ರೆ ವಿಜೇಂದ್ರ ಬದಲಾಯಿಸ್ಬಿಡ್ಬೇಕು. ಏನ್ ನಿಮ್ಮ ವಿಜೇಂದ್ರ ಯಾವತ್ತಾದ್ರೂ ನನ್ನ ಮನೆ ಆಸ್ತಿ ಅಂತ ಹೇಳ್ಕೊಂಡಾರ? ಯಡಿಯೂರಪ್ಪನವ್ರು ಹೇಳಿದ್ರ? ಯಡಿಯೂರಪ್ಪ ಇಡೀ ಪ್ರಾಣವನ್ನ ಭಾರತೀಯ ಜನತಾ ಪಾರ್ಟಿಗೋಸ್ಕರ ಮುಡುಪಾಗಿಟ್ಟಿದ್ರು. ವಿಜೇಂದ್ರ ರಾಜ್ಯಾಧ್ಯಕ್ಷ ಮಾಡಿದ ವರಿಷ್ಠರು. ಮಿಸ್ಟರ್ ಸುಧಾಕರ್, ಇನ್ನೊಂದು ಸಾರಿ ರಾಜ್ಯದ ಅಧ್ಯಕ್ಷರ ಬಗ್ಗೆ ಹಗುರ ಮಾತಾಡಿದ್ರೆ ನಿನಗೆ ನಿನ್ನ ದಾಟಿಯಲ್ಲಿ ಉತ್ತರ ಕೊಡ್ತೀನಿ. ನಿನ್ನ ಬಂಡವಾಳವನ್ನ ಬಿಚ್ಚುತ್ತೀನಿ. ನೀನು ಏನೇನು ಕೆಲಸ ಮಾಡಿ ನಿನಗೆ ಗೊತ್ತಿದೆ. ಶಾಸಕರು ಮಾಡಿ ಕವಡೆ ಕಾಸು ಕಿಮ್ಮತ್ತಿಲ್ಲ, ಲೆಟರ್ಗಳು ಕಿಮ್ಮತ್ತಿಲ್ಲ. ನೀನೊಬ್ಬ ಕಮರ್ಷಿಯಲ್ ರಾಜಕಾರಣಿ, ಬಹಳ ದೊಡ್ಡ ಮನುಷ್ಯ. ಬಿಜೆಪಿ ತತ್ವ ಸಿದ್ಧಾಂತ ಗೊತ್ತಿದೆ ನಿನಗೆ. ನಿನ್ನ ಐರನ್ ಲೆಗ್ ನೀನು ಸರ್ಕಾರಕ್ಕೂ ನೀನು ಸರ್ಕಾರನು ಮುಳುಗಿಸಿದೆ. ನಮ್ಮ ಸರ್ಕಾರ ಹೋಗಕ್ಕೆ ನಿಮ್ಮಂತರ ಕಾರಣ, ಬಿಜೆಪಿ ಸೋಲಿಗೆ ನಿಮ್ಮಂತರ ಕಾರಣ. 2024ರಲ್ಲಿ ನಾವೆಲ್ಲ ಗೆಲ್ಬೇಕಾಯ್ತು. ಸೋಲಿಗೆ ನಿಮ್ಮಂತರ ಕಾರಣ, ನೀವೇ ನೇರ ಹೊಣೆ. ಇನ್ನೊಂದು ಸಾರಿ ವಿಜೇಂದ್ರ ಬಗ್ಗೆ ಮಾತಾಡಿದ್ರೆ ಸಹಿಸಲ್ಲ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.